ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧು ಪ್ರಭುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ, ಪ್ರತಿನಿತ್ಯದಂತೆ ಈ ದಿನವೂ ಸಹ ವಿಶೇಷವಾದಂತಹ ದಿನವಾಗಿರುತ್ತೆ. ಈ ದಿನ ನೋಡಿ, ಬುಧವಾರ ಬಹಳ ಪ್ರಶಸ್ತವಾಗಿರುವಂತಹ ದಿನವಾಗಿರುತ್ತೆ. ಅದರಲ್ಲೂ ಸಹ ವಿಷ್ಣು ಆರಾಧನೆಗೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಈ ದಿನ ವಿಶೇಷವಾಗಿ 12:20 1:56 ಸಹ ರಾಹುಕಾಲ ಇರುತ್ತೆ. ಅದೇ ರೀತಿಯಾಗಿ ಬೆಳಗಿನ ಜಾವ 7:31 9:08 ಸಹ ಯಮಗಂಟ ಕಾಲವಿರುತ್ತೆ. 9:08 ಬೆಳಗಿನ ಜಾವ ಆದ ನಂತರದಲ್ಲಿ ಪ್ರಶಸ್ತವಾಗಿರುವಂಥ ದಿನವಾಗುತ್ತೆ. ಏನಾದರೂ ಶುಭ ಕಾರ್ಯಗಳನ್ನು, ಏನಾದರೂ ಕೈಂಕರ್ಯಗಳನ್ನು ಮಾಡಬೇಕು ಅಂತ ಅಂದಾಗ 9:08 11:45 ಸಹ ಶುಭವಾಗಿರುವಂತಹ ಮುಹೂರ್ತ ಇರುತ್ತೆ, ಮಾಡಬಹುದು. ಹೊಸದಾಗಿ ಮನೆಗೆ ಹೋಗುವಂಥವರು, ಹಾಲುಕ್ಸುವಂಥವರು, ಹೊಸ ಮನೆಗೆ ಪ್ರವೇಶಗಳನ್ನು ಮಾಡುವಂಥವರು ಬೆಳಗಿನ ಜಾವ 5 ಗಂಟೆಯಿಂದ 7:30 ಬೆಳಗಿನ 7:30 ತನಕ ಸಹ ಶುಭವಾಗಿರುವಂಥ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾ, ವಿಶೇಷವಾಗಿ ಈ ದಿನ ಬುಧವಾರ ದಿನದಂದು ಮೇಷರಾಶಿಯವರಿಗೆ ಸೋದರ ಸಂಬಂಧಿಕರಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂತಹ ಸನ್ನಿವೇಶಗಳು ಜರುಗುವಂಥದ್ದು. ವ್ಯವಹಾರದಲ್ಲಿ ಸ್ವಲ್ಪ ಗೊಂದಲಗಳಿಂದ ಕೂಡಿರುವಂತಹ ವಾತಾವರಣ, ಹಣಕಾಸಿನ ನಷ್ಟ, ನಂತರದಲ್ಲಿ ಭೂಮಿಯಲ್ಲಿ ಸ್ವಲ್ಪ ಅನಾನುಕೂಲಗಳಾಗುವಂಥದ್ದು, ಮತ್ತು ಕುಟುಂಬದಲ್ಲಿ ಧೈರ್ಯದ ಮಾತುಗಳನ್ನಾಡುವಂತಹ ಸನ್ನಿವೇಶ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಸಿಗುವಂತಹ ದಿನವು ಈ ದಿನ ಮೇಷರಾಶಿಯವರಿಗಾಗಿರುತ್ತೆ. ಮೇಷರಾಶಿಯವರಿಗೆ ಸಮಸ್ಯೆಗಳು, ಸಂಕಷ್ಟಗಳು, ವ್ಯವಹಾರದಲ್ಲಿ ತೊಂದರೆಗಳು, ತಾಪತ್ರಗಳು ಬಂದಾಗ ಅಲ್ಲಿ ಕುಟುಂಬ ಸಮೇತರಾಗಿ ಮನೆದೇವರಿಗೆ ಹೋಗಿ ಒಂದು ಪೂಜೆಯನ್ನು ಮಾಡಿಸ್ಕೊಂಬರೋದ್ರಿಂದ, ನಿಮ್ಮ ಮನೆದೇವರು ಯಾವುದಿರುತ್ತೆ ಅದಕ್ಕೆ ಮೊಸರನ್ನದ ನೈವೇದ್ಯವನ್ನು ಮಾಡೋದ್ರಿಂದ ನಿಮಗೆ ಆಗುವಂತಹ ಸಮಸ್ಯೆಗಳು, ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅದೇ ರೀತಿಯಾಗಿ ನೀವೇನಾದರೂ ಈ ದಿನ ನಾವು ಕಾರ್ಯವನ್ನು ಮಾಡಬೇಕು ಅಂತ ಅಂದಾಗ ಸಂಖ್ಯೆ ನಂಬರ್ 1 ಶುಭವಾಗಿರುವಂಥ ಸಂಖ್ಯೆ ಆಗಿರುತ್ತೆ. ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಬಹಳ ನಿಮಗೆ ಅನುಕೂಲವೂ ಸಹ ಆಗುತ್ತೆ. ಅದೇ ರೀತಿಯಾಗಿ ನೋಡಿ, ವೃಷಭ ರಾಶಿಯವರಿಗೆ ಕೀರ್ತಿವಂತರಾಗುವಂತಹ ಸನ್ನಿವೇಶ, ಪ್ರಯತ್ನಿಸಿದ ಕಾರ್ಯಗಳಲ್ಲಿ ಸಿದ್ಧಿಯಾಗುವಂತಹ ಸನ್ನಿವೇಶ. ಈ ದಿನ ಕೆಲಸ ಮಾಡುವಂತಹ ಜಾಗದಲ್ಲಿ ಅನುಕೂಲಗಳು ತುಂಬ ಚೆನ್ನಾಗಿರುತ್ತೆ. ಭೂಮಿ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳಾಗುವಂಥದ್ದು, ಸ್ವಲ್ಪ ಶತ್ರುಕಾಟ ಇರುವಂತಹ ಸನ್ನಿವೇಶ ವೃಷಭ ರಾಶಿಯವರಿಗೆ ಆಗಿರುತ್ತೆ. ವೃಷಭ ರಾಶಿಯವರೆಗೂ ಸಹ ವಿಶೇಷ ಹೇಳುವಂಥದ್ದು, ಮಹಾಲಕ್ಷ್ಮಿ ಆಲಯಕ್ಕೆ ಹೋಗಿ ಸ್ವಲ್ಪ ಕುಂಕುಮಾರ್ಚನೆಯನ್ನು ಮಾಡಿಸುವುದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಆದಷ್ಟು ಸಹ ನೀವು ಹೋಗ್ಬೇಕಾದ್ರೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ತೆಗೆದುಕೊಂಡು ಹೋಗಿ ಮಹಾಲಕ್ಷ್ಮಿಗೆ ಸ್ವಲ್ಪ ದಾನವನ್ನು ಮಾಡುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಸಿಹಿ ಪೊಂಗಲ್ ಆದರೆ ಸಾಧ್ಯವಾದರೆ ನೈವೇದ್ಯಕ್ಕಾಗಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೊಡಿ. ಸಂಖ್ಯೆ ನಂಬರ್ ನೀವು ಸಹ 1 ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ. ಜಾಸ್ತಿ ನಿಮಗೆ ಆಗುವಂತಹ ಸಣ್ಣ ಪುಟ್ಟ ಅನಾನುಕೂಲಗಳನ್ನು ತಪ್ಪಿಸ್ಕೊಂಡು ಒಂದು ಒಳ್ಳೆಯ ರೀತಿಯಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ವೃಷಭ ರಾಶಿಯವರಿಗೆ ಹೇಳಬಹುದು. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ನೋಡಿ, ಆರೋಗ್ಯದಲ್ಲಿ ಅನುಕೂಲ, ಕುಟುಂಬದಲ್ಲಿ ಸೌಖ್ಯ, ಮನೆ ಕಟ್ಟುವಂತಹ ಯೋಗ, ಹಣಕಾಸಿನ ಅನುಕೂಲಗಳು ಕೂಡಿ ಬರುತ್ತೆ. ಸ್ನೇಹಿತರಿಂದ ನೆರವು ಸಿಗುವಂತಹ ಸನ್ನಿವೇಶಗಳು ಚೆನ್ನಾಗಿರುತ್ತೆ. ಸ್ವಲ್ಪ ಇದೆಲ್ಲವೂ ಸಹ ಇದ್ದರೂ ಸಹ ಹೊಟ್ಟೆ ಹುರಿ ಪಡುವಂತಹ ಜನಗಳು ಇರ್ತಾರೆ, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಸ್ವಲ್ಪ ಯಾವುದೇ ಸಣ್ಣ ಪುಟ್ಟ ಗೌಪ್ಯವಾದಂಥ ವಿಚಾರಗಳನ್ನು ತುಂಬ ಆಪ್ತರಿದ್ದಾರೆ ಅಂತ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥ ಸನ್ನಿವೇಶಗಳು ಇರುತ್ತೆ, ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಎಲ್ಲಾದರೂ ಇದ್ರೆ ನಿಮಗೆ ಅಲ್ಲಿ ಹತ್ರದಲ್ಲಿ ಹೋಗಿ ಸ್ವಲ್ಪ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಸಾಧ್ಯವಾದರೆ ಸ್ವಲ್ಪ ಸಜ್ಜಿಗೆ ಪ್ರಸಾದವನ್ನು ನೈವೇದ್ಯಕ್ಕಾಗಿ ಮಾಡಿಸಿ. ಶುಭ ಸಂಖ್ಯೆ 5 ಜಾಸ್ತಿ ಉಪಯೋಗಿಸಿ, ನಿಮಗೆ ಬಹಳವಾದಂಥ ಅನುಕೂಲಗಳನ್ನು ಆಗುತ್ತೆ. ಇನ್ನು ಆಗುವಂಥ ನಷ್ಟಗಳನ್ನು ಸಹ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗ ಸಿಗುತ್ತೆ ನಿಮಗೆ. ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಹಣಕಾಸಿನ ಅತಿಯಾದಂತಹ ಖರ್ಚುಗಳನ್ನು ಅನುಭವಿಸುವಂತಹ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಕೋಪದ ವಾತಾವರಣ ಸ್ವಲ್ಪ ನಿಮಗೆ ಜಾಸ್ತಿ ಇರುತ್ತೆ. ಅದೇ ರೀತಿಗೆ ಸ್ನೇಹಿತರಿಂದ, ಆತ್ಮೀಯರಿಂದ ಸ್ವಲ್ಪ
ಅವರ ಜೊತೆಯಲ್ಲಿ ಗಲಾಟೆ ಆಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇವರು ಕರ್ಕಾಟಕ ರಾಶಿಯವರು ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಕುಂಬಳಕಾಯಿ ದಾನವನ್ನು ಕೊಡುವಂಥ, ಸಿಹಿ ಕುಂಬಳಕಾಯಿ ಅಥವಾ ಬೂದು ಕುಂಬಳಕಾಯಿಯನ್ನು ದಾನ ಕೊಡುವುದನ್ನು ಈ ದಿನ ಮಾಡಿ ಆಗುವಂಥ ನಷ್ಟಗಳು, ಸಮಸ್ಯೆಗಳು, ಸಂಕಷ್ಟಗಳು ಸ್ವಲ್ಪ ಪರಿಹಾರ ಆಗಲಿಕ್ಕೆ ಅದೊಂದು ಸುಲಭ ಮಾರ್ಗವಾಗುತ್ತೆ. ಶುಭ ಸಂಖ್ಯೆ ನಿಮಗೆ 2 ಜಾಸ್ತಿ ಶುಭ ಸಂಖ್ಯೆಯನ್ನಾಗಿ ಉಪಯೋಗಿಸಿ ಇನ್ನು ಆಗುವಂಥ ಸಣ್ಣ ಪುಟ್ಟ ಅನಾನುಕೂಲಗಳನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಮಾರ್ಗವಾಗುತ್ತೆ. ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಈ ದಿನ ವಿಶೇಷವಾಗಿ ಅತಿಯಾದಂತಹ ಆ, ಆ, ಅತಿಯಾದಂತಹ ಮೋಜು ಮಸ್ತಿ ಮಾಡುವಂತಹ ಸನ್ನಿವೇಶಗಳಾಗಬಹುದು. ಬಹಳವಾದಂತಹ ಲವಲವಿಕೆಯಿಂದ ಇರುವಂತಹ ದಿನವಾಗಿರುತ್ತೆ. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ತಾವು ಮಾಡುವಂತಹ ಅಜಾಗರೂಕತೆಯಿಂದ ಧನಹಾನಿ ಮಾನಹಾನಿಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಸ್ವಲ್ಪ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ತುಳಸಿ ಅರ್ಚನೆಯನ್ನು ಮಾಡಿ. ಶುಭ ಸಂಖ್ಯೆ ನಿಮಗೂ ಸಹ 1 ಬರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಆಗುವಂಥ ಸನ್ನಿವೇಶಗಳನ್ನು, ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಆದಷ್ಟು ಸಹ ಸ್ನೇಹಿತ ವರ್ಗದಿಂದ ಯಾವುದಾದ್ರೂ ದುಶ್ಚಟಗಳಿಗೆ ಏನಾದರೂ ನೀವು ದಾಸರಾಗಿದ್ರಿ, ದುಶ್ಚಟಗಳಿಗೆ ನೀವೇನಾದರೂ ಅದ್ರ ಜೊತೆಯಲ್ಲಿ ಹೋಗಬೇಕು ಅಂದಾಗ ಜಾಗ್ರತೆಯನ್ನು ವಹಿಸಿ. ಅದರ ಜೊತೆಯಲ್ಲಿ ನಿಮಗೆ ಧನಹಾನಿ ಮಾನಹಾನಿ 2 ಆಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಜಾಗ್ರತೆಯನ್ನು ವಹಿಸಿ. ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ಅತಿಯಾದಂತಹ ತಿಳುವಳಿಕೆ ಮಾತುಗಳನ್ನು ಆಡುವಿರಿ. ನೀವು ಈ ದಿನ ನೀವು ಬಹಳವಾದಂತಹ, ನಿಮಗೆ ಏನೇ ಇದ್ರೂ ಸಹ ಬಹಳವಾದಂಥ ತಿಳುವಳಿಕೆ ಮಾತುಗಳನ್ನು ನೀವೇ ಹಾಡ್ತಿರ್ತೀರಿ. ಅದು ಬೇರೆಯವರಿಗೆ ಮುಜುಗರ ತರುವಂತಹ ಸನ್ನಿವೇಶಗಳನ್ನು ನಿಮಗೆ ಸೃಷ್ಟಿ ಮಾಡಿಕೊಡುತ್ತೆ. ಆತ್ಮೀಯರಿಂದ ಬೇಸರವಾಗುತ್ತೆ ಅದರಿಂದ ನಿಮಗೆ. ಮತ್ತು ಕುಟುಂಬದಲ್ಲಿ ಶುಭ ಕಾರ್ಯಗಳ ಚಿಂತನೆ ಮಾಡುವಂಥ ಸನ್ನಿವೇಶಗಳು ಇದನ್ನು ನಿಮಗೆ ಚೆನ್ನಾಗಿರುತ್ತೆ. ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಕ್ಕೆ ಆಸಕ್ತರಾಗಿರ್ತೀರಿ ನೀವು. ಮತ್ತು ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗುವಂತಹ ವಾತಾವರಣ ಇರುತ್ತೆ. ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಅದೇ ರೀತಿಯಾಗಿ ಪಂಚಮುಖಿ ಹನುಮಂತನ ದೇವಸ್ಥಾನ ಎಲ್ಲಾದರೂ ಸಿಕ್ಕಿದ್ರೆ ಅಲ್ಲೋಗಿ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಸಿಹಿ ಪೊಂಗಲ್ಲು ಪ್ರಸಾದಕ್ಕಾಗಿ ಅದನ್ನು ಸ್ವಲ್ಪ ಆ ದಿನ, ನಾಳೆ ದಿನ, ಸ್ವಲ್ಪ ಈ ದಿನ ನೀವು ಅದನ್ನು ಸಿಹಿ ಪೊಂಗಲನ್ನು ಸಾಧ್ಯವಾದರೆ ಕೊಡಿ. ಮತ್ತು ಸಂಖ್ಯೆ 5 ಜಾಸ್ತಿ ಉಪಯೋಗಿಸೋದ್ರಿಂದ ನಿಮಗೆ ಆಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ಪರಿಹಾರವನ್ನು ಮಾಡಿಕೊಳ್ಬೋದು. ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಈ ದಿನ, ತುಲಾರಾಶಿಯವರಿಗೆ ದುಡುಕು ಸ್ವಭಾವದಿಂದ ನಷ್ಟಗಳನ್ನು ಅನುಭವಿಸುವಂತಹ ಸನ್ನಿವೇಶಗಳು ಬರುತ್ತೆ. ಆತುರದ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ. ನಾನತ್ವದಿಂದ ಸ್ವಲ್ಪ ಸ್ನೇಹಿತರು ದೂರವಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಅಹಂಕಾರಿಗಳಾಗಿರ್ತೀರಿ. ನಾನವತ್ವವನ್ನು ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಳ್ತೀರಿ. ಅದರಿಂದ ಆತ್ಮೀಯರಾದಂಥವರು ಸ್ವಲ್ಪ ದೂರವಾಗ್ತಾರೆ. ಅತಿಯಾದಂತಹ ಕೋಪದ ವಾತಾವರಣ ನಿಮ್ಮನ್ನು ಕೆಟ್ಟರನ್ನಾಗಿ, ದುಷ್ಟರನ್ನಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಶುಭ ಕಾರ್ಯಗಳಲ್ಲಿ ವಿಳಂಬವಾಗುವಂಥ ಸನ್ನಿವೇಶಗಳಿರುತ್ತೆ. ಹಣಕಾಸಿನ ನಷ್ಟ, ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳು ತುಲಾರಾಶಿಯವರಿಗಾಗಿರುತ್ತೆ. ಜಾಗ್ರತೆಯನ್ನು ವಹಿಸಬೇಕಾಗ್ತದೆ. ಇವರು ಸಹ ಸದ್ಯವಾದರೆ ಎಲ್ಲ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿ ಚಾಮುಂಡಿ ದೇವಸ್ಥಾನ, ದುರ್ಗಾ ದೇವಸ್ಥಾನ, ಪಾರ್ವತಿ ದೇವಸ್ಥಾನಗಳಿದ್ದರೆ ಅಲ್ಲೋಗಿ ದರ್ಶನವನ್ನು ಮಾಡಿ ಅರ್ಚನೆಯನ್ನು ಮಾಡಿಸಿ. ಅನಂತರದಲ್ಲಿ ಶುಭ ಸಂಖ್ಯೆಯನ್ನು ನೀವು 6 ಜಾಸ್ತಿ ಶುಭ ಸಂಖ್ಯೆಯನ್ನು ಉಪಯೋಗಿಸೋದ್ರಿಂದ ನಿಮಗೆ ಆಗುವಂಥ ಸಣ್ಣ ಪುಟ್ಟ ಅವಘಡಗಳನ್ನು ತಪ್ಪಿಸ್ಕೊಳ್ಬೋದು. ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಮನಸ್ಸಿನಲ್ಲಿ ಬೇಸರದ ವಾತಾವರಣ ಇರುತ್ತೆ. ದೇಹದಲ್ಲಿ ಅನಾರೋಗ್ಯ ಸ್ವಲ್ಪ ಕಾಡ್ತಾ ಇರುತ್ತೆ. ವ್ಯವಹಾರದಲ್ಲಿ ಸಾಧಾರಣ ಲಾಭ ಸಿಗುತ್ತೆ. ಕೋರ್ಟು ಕಚೇರಿಗಳಿಂದ ಸ್ವಲ್ಪ ಅಪಜಯಗಳು ಸಿಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಹೋಟೆಲ್ ಉದ್ಯಮಿಗಳಿಗೆ ಲಾಭದ ದಿನವಾಗಿರುತ್ತೆ. ಶುಭ ಸಂಖ್ಯೆ 9 ಜಾಸ್ತಿ ಉಪಯೋಗಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಸಾಧ್ಯವಾದರೆ ಅರ್ಚನೆಯನ್ನು ಮಾಡಿಸಿ. ಮತ್ತು ತೊಗರಿ ಧಾನ್ಯವನ್ನು ದಾನವನ್ನಾಗಿ ಕೊಡೋದ್ರಿಂದ ಈ ಸಣ್ಣ ಪುಟ್ಟ ಕೋಪದ ವಾತಾವರಣಗಳು ಮತ್ತು ನೆಗೆಟಿವ್ಸ್ ಪ್ರಾಬ್ಲಮ್ಸ್ಗಳು ಏನು ಬರುತ್ತೆ ಅದರಿಂದ ಸ್ವಲ್ಪ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಮಾರ್ಗ ಸಿಗುತ್ತೆ ನಿಮಗೆ. ಅದೇ ರೀತಿಯಾಗಿ ಧನುಸ್ಸು ರಾಶಿಯವರಿಗೆ ಈ ದಿನ, ಧನುಸ್ಸು ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಬಹಳವಾದಂಥ ಅನುಕೂಲವಾಗುವಂಥ ಸನ್ನಿವೇಶ. ಸೋದರ ಮಾವನಿಂದ ಹೊಗಳಿಕೆಯ ಮಾತುಗಳಾಗುವಂಥ ಸನ್ನಿವೇಶ. ಅತಿಥಿಗಳ ಆಗಮನವಾಗುವಂತಹ ದಿನಗಳಾಗಿರುತ್ತೆ. ಕೈ ಹಾಕಿದ ಕೆಲಸಗಳಲ್ಲಿ ಪ್ರಗತಿ, ಹಳೆಯ ಸಾಲ ಹಿಂತಿರುಗಿಸುವಂಥ ಒಂದು ಶುಭ ದಿನ ಇದನ್ನು ನಿಮ್ಮದಾಗಿರುತ್ತೆ. ರಾಯರ ದರ್ಶನವನ್ನು ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ರಾಯರ ದರ್ಶನವನ್ನು ಮಾಡಲಿಕ್ಕಾಗಿದ್ರೆ ರಾಯರ ಉಪಾಸನೆಯನ್ನು ಮಾಡಿ, ಸಾಧ್ಯವಾದರೆ ಒಂದು ಮಂತ್ರವನ್ನು ಉಪಯೋಗಿಸ್ಕೊಳ್ಳಿ ಅಥವಾ ಅವರ ಆರಾಧನೆಯನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಶುಭ ಸಂಖ್ಯೆಯಾಗಿ 3 ಉಪಯೋಗಿಸ್ಕೊಳ್ಳಿ. ತುಂಬ ಚೆನ್ನಾಗಿ ದಿನ ನಿಮಗೆ ಇನ್ನೂ ಅನುಕೂಲವನ್ನು ಮಾಡಿಕೊಡುತ್ತೆ. ಅದೇ ರೀತಿಯಾಗಿ ಈ ದಿನ ಮಕರ ರಾಶಿಯವರಿಗೆ ದೇಹದಲ್ಲಿ ಆಯಾಸದ ವಾತಾವರಣ ಇರುತ್ತೆ. ಮತ್ತು ಆತುರ ಮತ್ತು
ಆತುರದಲ್ಲಿ ಮಾಡಿದಂತಹ ಕೆಲಸದಲ್ಲಿ ಸ್ವಲ್ಪ ನಷ್ಟದ ವಾತಾವರಣ ಇರುತ್ತೆ. ತಂದೆ ತಾಯಿಯ ತಿಳುವಳಿಕೆ ಮಾತುಗಳಿಂದ ನಿಮಗೆ ಈ ದಿನ ಸಿಗುತ್ತೆ. ಕುಟುಂಬದಲ್ಲಿ ಬೇಸರದ ವಾತಾವರಣ ಇರುವಂತಹ ಸನ್ನಿವೇಶಗಳಿರುತ್ತೆ. ಮತ್ತು ಕೈ ಹಾಕಿದ ಕೆಲಸದಲ್ಲಿ ನಷ್ಟದ ವಾತಾವರಣ. ಮತ್ತು ಹನುಮಂತನ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಗುವಂಥ ಸಮಸ್ಯೆಗಳನ್ನು ಖಂಡಿತವಾಗಿ ನೀವು ಇದರಿಂದ ತಪ್ಪಿಸ್ಕೊಳ್ತೀರಿ. ಶುಭ ಸಂಖ್ಯೆ 8 ಉಪಯೋಗಿಸೋದ್ರಿಂದ ಮಕರ ರಾಶಿಯವರೆಗೂ ಅನುಕೂಲವಾಗುವಂಥ ದಿನಗಳು ಖಂಡಿತವಾಗಿ ಆಗುತ್ತೆ. ಅದೇ ರೀತಿಯಾಗಿ ಈ ದಿನ ಕುಂಭರಾಶಿಯವರೆಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಕಲಹಗಳಾಗುವಂತಹ ವಾತಾವರಣ, ಕೋಪದ ವಾತಾವರಣ ಇರುವಂಥದ್ದು. ಕೋರ್ಟು ಕಚೇರಿದಲ್ಲಿದ್ದರೆ ಸ್ವಲ್ಪ ನಿಮಗೆ ಅದರಲ್ಲಿ ಜಯದ ವಾತಾವರಣ ಚೆನ್ನಾಗಿರುತ್ತೆ. ಕೆಲಸ ಮಾಡುವಂಥ ಜಾಗದಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಸಿಗುವಂತಹ ವಾತಾವರಣ. ನಾನೇ ಸರಿ ಎಂಬ ವಾದ ಮಾಡುವಂತಹ ಮೊಂಡುತನವನ್ನು ಬೆಳೆಸ್ಕೊಳ್ಳುವಂತಹ ದಿನವಾಗಿರುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ಅರ್ಚನೆಯನ್ನು ಮಾಡಿಸಿ ಎಳ್ಳೆಣ್ಣೆ ದೀಪದ ಎಣ್ಣೆಯನ್ನು ದಾನ ಕೊಡುವುದನ್ನು ಈ ದಿನ ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಸಂಖ್ಯೆಯಲ್ಲಿ 8 ಸಂಖ್ಯೆಯನ್ನು ಉಪಯೋಗಿಸಿದ್ರೆ ನಿಮಗೆ ಇನ್ನೂ ಅನುಕೂಲಗಳನ್ನು ಮಾಡಿಕೊಳ್ಳುವಂತಹ ದಿನ ನಿಮ್ಮದಾಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ರಾಶಿ ಮೀನರಾಶಿಯವರಿಗೆ ಈ ದಿನ ಪ್ರಗತಿಯಲ್ಲಿ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿ ಸಿಗುವಂಥದ್ದು. ಇದ್ದ ಕೆಲಸದಲ್ಲಿ ಇರುವಂಥ ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗುವಂಥ ಸನ್ನಿವೇಶಗಳು ಮಾಡ್ತಿರುವಂಥದ್ದು. ನಿರೀಕ್ಷೆ ಮಾಡಿದಂತಹ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ವಿಳಂಬವಾಗುವಂಥದ್ದು. ಅತಿಯಾದಂತಹ ಆತ್ಮೀಯರಿಂದ ಮೋಸ ಆಗುವಂಥ ಸನ್ನಿವೇಶಗಳು ಇರುತ್ತೆ. ಅತಿಯಾದಂತಹ ತಿರುಗಾಟ, ದೂರದ ಪ್ರಯಾಣ, ನೆಮ್ಮದಿ ಹಾಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಸಿಕ್ಕಿದ್ರೆ ಅಲ್ಲಿಗೊಂದ್ಸಲಿ ಹೋಗಿ ಬನ್ನಿ. ಅಜ್ಜಯ್ಯನ ದರ್ಶನ ಮಾಡಿ, ಅಥವಾ ಸಾಯಿಬಾಬಾ ಅಥವಾ ಗುರು ರಾಘವೇಂದ್ರ ಸ್ವಾಮಿ ದರ್ಶನವನ್ನು ಮಾಡಿ. ಸಿಹಿ ಪೊಂಗಲ್ ಪ್ರಸಾದಕ್ಕಾಗಿ ಜಾಸ್ತಿ ಈ ದಿನ ಯಾರು ಸೇವೆ ಮಾಡಿಸಿದ್ರೆ ಮಾಡಿಸಿ. ಶುಭ ಸಂಖ್ಯೆಯನ್ನು 3 ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ ಆಗುವಂಥ ಸಣ್ಣ ಪುಟ್ಟ ಅವಘಡಗಳನ್ನು ಖಂಡಿತವಾಗಿ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತಾ ಈ ದಿನದ ಬುಧವಾರದ ಜ್ಯೋತಿಷದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ.